ಹಾಯ್ ಎಲ್ಲರಿಗೂ, ಇದು ಸ್ಯಾಟರ್ಡೇ ವ್ಲಾಗ್. ನನ್ನ ಚಿಕ್ಕ ಮಗನಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಹೇಳಿದರು. ಸೊ ಆ್ಯಪಲ್ ಮಾಡಬೇಕು ಅಂತ ಹೇಳಿದರು. ಅದಕ್ಕಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಎಲ್ಲ ತೊಗೊಂಡು ನೀಟಾಗಿ ಆ್ಯಪಲ್ ಶೇಪಲ್ಲೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಅವನಿಗೆ ಆ್ಯಪಲಲ್ಲಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇವಾಗ ABC ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಸ್ಕಿನ್ ಡ್ರೈ ಥರ ಆಗಿತ್ತು. ಸೊ ಹಂಗಾಗಿ ABC ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದಕ್ಕೆ ಆ್ಯಪಲು, ಕ್ಯಾರೆಟು, ಬೀಟ್ರೂಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ರುಬ್ಬಿ ಇವಾಗ ಫಿಲ್ಟ್ರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಗಾಗಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ತಿಂಡಿಗೆ ಆಲ್ರೆಡಿ ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು, ಒಂದು ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಹಾಗೆ ಅದಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಅಂತ ಬೀಟ್ರೂಟು ತುರಿದಿಟ್ಟಿದ್ದಿತ್ತು, ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಸಿಲ್ ಮಾಡಿ, ಆಮೇಲೆ ಅದಕ್ಕೆ ಮಸಾಲೆ ಅಂತ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಗೆ ಪಲ್ಯದ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡು ಒಂದು ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಕುಕ್ಕರಲ್ಲಿ ಏನು ನಾನು ಬೀಟ್ರೂಟನ್ನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಬಾಣಲೆಗೆ ಹಾಕ್ಕೊಂಡು, ಆಮೇಲೆ ಮಸಾಲೆ ರುಬ್ಬಿರೋದನ್ನು ಕೂಡ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಈಸಿಯಾಗಿರುತ್ತೆ, ಸ್ವಲ್ಪ ಬೇಗನೂ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಥರ ಮಾಡಿದ್ರೆ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು. ಬೀಟ್ರೂಟು ತುರಿದಿಟ್ಕೊಳ್ಳೋದೊಂದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸೋದು ಅಂತ ಹೇಳೋದು. ಮತ್ತು ಇಲ್ಲದಿದ್ದರೆ ಬೇರೆ ಎಲ್ಲ ಬೇಗನೆ ಆಗೋಗುತ್ತೆ. ಇವಾಗ ರೊಟ್ಟಿನ ತಟ್ಕೊತಾ ಇದ್ದೀನಿ. ರೊಟ್ಟಿನ ನಾನು ತವಾದ ಮೇಲೇ ಡೈರೆಕ್ಟಾಗಿ ತಟ್ತಾ ಇದ್ದೀನಿ. ಇಲ್ಲದಿದ್ದರೆ ಬಟರ್ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ, ಅಂದರೆ ತೆಳ್ಳಗೆ ಬರುತ್ತೆ, ಚೆನ್ನಾಗಿರುತ್ತೆ ಆವಾಗ ಟೇಸ್ಟು. ನನಗೆ ಸ್ವಲ್ಪ ಬೇಗ ಆಗಬೇಕಾಗಿತ್ತು, ಯಾಕೆಂದರೆ ನನಗೆ ಸ್ಕೂಲ್ ಕೂಡ ಹೋಗೋದಿತ್ತು. ಸೊ ಹಾಗಾಗಿ ನಾನು ಈ ಥರ ಬೇಗ ಮಾಡಿಕೊಂಡೆ.